ಹಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಯು ಆರ್ ಲವ್ಲಿ, ಆಸಮ್, ಸೂಪರ್. ನನ್ನ ಹಿಂದಿನ ವಿಡಿಯೋ ಭಾಳ ಚೆನ್ನಾಗಿ ನೋಡಿದ್ದೀರಾ. ಕೆಲವರು ಹೋಗಿ ಅಲ್ಲಿ ಟೇಸ್ಟು ಮಾಡಿದ್ದೀರಾ, ನನಗೆ ಕರೆ ಮಾಡಿ ಹೇಳಿದ್ದೀರಾ ರುಚಿ ಭಾಳ ಚೆನ್ನಾಗಿತ್ತು, ಇಟ್ಸ್ ವರ್ತ್ ಗೋಯಿಂಗ್ ಅಂತ ಹೇಳಿ. ಸೊ ಅದೇ ಥರ ನಿಮಗೆ ಇನ್ನೊಂದು ವಿಡಿಯೋ ಇವತ್ತು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ನ್ಯಾಷನಲ್ ಕಾಲೇಜ್ ಅಂದರೆ ಸುಮಾರು ಬ್ರಾಂಚಸ್ ಇದೆ. ಸೊ ನಾನು ಬಂದಿರೋವಂಥದ್ದು ಜಯನಗರ್ ನ್ಯಾಷನಲ್ ಕಾಲೇಜ್. ಈ ಜಯನಗರ್ ನ್ಯಾಷನಲ್ ಕಾಲೇಜ್ ಪಕ್ಕದಲ್ಲಿ ಒಂದು ಪ್ರೀತಿ ಅಂದರೆ ಲವ್ ಸಿಗತ್ತೆ. ನಾನು ತಿಂಡಿ ಅಲ್ವಾ ತೋರಿಸ್ಬೇಕಾಗಿರೋದು, ತಿಂಡಿನೇ ತೋರಿಸ್ಬೇಕಾಗಿರೋದು, ಆದರೆ ಇಲ್ಲಿ ಲವ್ ಸಿಗತ್ತೆ. ಅಂದರೆ ಲವ್ ಜೊತೆಗೆ ಮಸಾಲ ಸಿಗತ್ತೆ. ಹೌದಾ? ಎಸ್, ಮಸಾಲಾ ಲವ್ ಆ್ಯಂಡ್ ಕಂಪನಿ, ಮಸಾಲಾ ಲವ್ ಆ್ಯಂಡ್ ಕೋ. ಅಂದರೆ ನ್ಯಾಷನಲ್ ಕಾಲೇಜ್ ಜಯನಗರ್ ಪಕ್ಕದಲ್ಲಿರುವಂಥ ಮಸಾಲಾ ಲವ್ ಆ್ಯಂಡ್ ಕೋ ಬಂದಿದ್ದೀನಿ. ಮತ್ತು ಪ್ಯೂರ್ ಆ್ಯಂಡ್ ನ್ಯಾಚುರಲ್ಸ್ ಅಂತ ಒಂದು ನಿಮ್ಗೆ ಆಲ್ರೆಡಿ ಫೆಮಿಲಿಯರ್ ಆಗಿದೆ. ಪ್ಯೂರ್ ಆ್ಯಂಡ್ ನ್ಯಾಚುರಲ್ಸ್ ಅದರ ಎದುರುಗಡೆನೇ ಬರುತ್ತೆ. ಮತ್ತು ಇನ್ನೂ ಲ್ಯಾಂಡ್ ಮಾರ್ಕ್ ಏನು ಅಂತ ಹೇಳಿದ್ರೆ ಸಾಯಿ ಪಾರ್ಟಿ ಹಾಲ್. ನ್ಯಾಷನಲ್ ಕಾಲೇಜ್ ಜಯನಗರ್ ಹತ್ರ ಸಾಯಿ ಪಾರ್ಟಿ ಹಾಲ್ ಅಂದರೆ ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ. ಸೊ ಈ ಸಾಯಿ ಪಾರ್ಟಿ ಹಾಲ್ ಕೆಳಗಡೆ ಇರೋವಂಥದ್ದೇ ಮಸಾಲಾ ಲವ್ ಆ್ಯಂಡ್ ಕಂಪ್ನಿ. ಸೊ ಅಂದರೆ ಇವತ್ತು ಸ್ವಲ್ಪ ಮಸಾಲ ತೊಗೊಳ್ಳೋಣ, ಸ್ವಲ್ಪ ಪ್ರೀತಿಯಿಂದ ಮಾತಾಡೋಣ, ಮತ್ತು ಕಂಪ್ನಿ ನೀವೆಲ್ಲ ಇದ್ದೀರಲ್ಲ, ಸೊ ಮಸಾಲೆ ಲವ್ ಆ್ಯಂಡ್ ಕಂಪ್ನಿ. ಸೊ ಐ ವೆಲ್ಕಮ್ ಯು ಆಲ್. ತಿಂಡಿಪೋತ್ರ ಹ್ಯಾಂಗ್ಔಟ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮರಿಬೇಡಿ, ಇಲ್ಲಿ ಬನ್ನಿ. ಪಕ್ಕಾ ಸಸ್ಯಾಹಾರಿ, ನಾನು ತೋರಿಸೋದೇ ಪಕ್ಕಾ ಸಸ್ಯಾಹಾರಿ. ಸೊ ಅದಕ್ಕೋಸ್ಕರನೇ ಈ ಚಾನಲ್ ಇರೋವಂಥದ್ದು. ತಿಂಡಿಪೋತ್ರ ಹ್ಯಾಂಗ್ಔಟ್ ವೆಜಿಟೇರಿಯನ್ ಮಾತ್ರ ತೋರಿಸ್ತೀನಿ, ಬೇರೆ ಯಾವುದೇ ನಾನ್ ವೆಜಿಟೇರಿಯನ್ ಇರೋದಿಲ್ಲ. ಹಂಗಂತ ಹೇಳಿ ನಾನು ದ್ವೇಷ ಮಾಡ್ತಾಯಿಲ್ಲ, ಹಂಗಂತ ಹೇಳಿ ನಾನು ಅದ್ರ ಬಗ್ಗೆ ಅದರ ಅಭಿಪ್ರಾಯ ಏನೂ ಇಲ್ಲ. ನಾನು ತೋರಿಸೋಂಥ ವಿಡಿಯೋಗಳು ಬರೀ ವೆಜಿಟೇರಿಯನ್, ಸಸ್ಯಾಹಾರಿ, ಮಸಾಲಾ ಲವ್ ಆ್ಯಂಡ್ ಕಂಪ್ನಿ. ಬನ್ನಿ, ಹೇಗಿದೆ, ಇಲ್ಲಿ ಏನೇನು ಸಿಗತ್ತೆ ಅಂತ. ಹೀಗಾಗಲೇ ನಾನು ಕೇಳ್ಪಟ್ಟ ಹಾಗೆ ಆಲ್ಮೋಸ್ಟ್ 1 ಮಂತ್ ಆಯಿತು ಇದು ಓಪನ್ ಆಗಿ. ಇಲ್ಲಿ ಎಲ್ಲ ಥರ ಮಲ್ಟಿ ಕುಸೈನ್ ರೆಸ್ಟೋರೆಂಟ್ ಇದು. ಅಂದರೆ ನಿಮಗೆ ಚೈನೀಸು ಇದೆ, ನಾರ್ತ್ ಇದೆ, ಸೌತ್ ಇದೆ, ಮುಂಬೈ ಚಾಟ್ಸ್ ಇದೆ, ಸೂಪ್ಸ್ ಇದೆ, ಮಾಕ್ಟೈಲ್ಸ್ ಇದೆ, ಇನ್ನೇನು ಬೇಕು. ದೊಡ್ಡ ಜಾಗ ಇದೆ, ಪಾರ್ಟಿನೂ ಮಾಡ್ಕೋಬೋದು, ಫ್ಯಾಮಿಲಿ ಗೆಟ್ ಟುಗೆದರು ಮಾಡ್ಕೋಬೋದು, ಸ್ಪೇಷಿಯಸ್ ಆಗಿದೆ, ಮತ್ತು ಒಳ್ಳೆ ಆ್ಯಂಬಿಯನ್ಸ್. ಒಂದೇ ಒಂದು ಬಾಕಿ, ರುಚಿ ಹೆಂಗಿದೆ ಅಂತ ನಾನು ನೋಡಿಬಿಟ್ಟು ನಿಮ್ಗೆ ಹೇಳ್ತೀನಿ. ನನ್ನ ಅಭಿಪ್ರಾಯ ನಾನು ತಿಳಿಸ್ತೀನಿ, ನೀವು ಬಂದು ರುಚಿ ಮಾಡಿ ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ. ಓಕೆ, ಕಮಾನ್ ಗೈಸ್. ಹಾಯ್ ಲವ್ಲಿ ಆಸಮ್ ಫ್ರೆಂಡ್ಸ್. ರೆಸ್ಟೋರೆಂಟ್ ಒಳಗಡೆ ಬಂದಿದ್ದೀನಿ. ಇಲ್ಲೊಂದು ಸ್ಪೆಷಲ್ ರೂಮ್ ಇದೆ. ಈ ರೂಮಲ್ಲಿ ನೀವು ಸಣ್ಣ ಸಣ್ಣ ಪಾರ್ಟಿಗಳು ಮಾಡ್ಕೋಬೋದು, ಬರ್ತ್ಡೇ ಮಾಡ್ಕೋಬೋದು, ಅಥವಾ ಅಲೈನ್ಸ್ ಇದ್ದರೆ ಚೆಕ್ ಮಾಡ್ಬೋದು. ಈಗ ಆಲ್ರೆಡಿ ಫೇಮಸ್ ಆಗಿದೆಯಂತೆ ಅಲೈನ್ಸ್ ಎಲ್ಲ ಇಲ್ಲಿ ನೋಡ್ಕೋಬೋದು ಅಂತ ಹೇಳ್ಬಿಟ್ಟು. ಎಸ್, ಅದೇ ರೂಮಲ್ಲಿ ಕೂತಿದ್ದೀನಿ ನಾನು. ನೀವು ಆ್ಯಂಬಿಯನ್ಸ್ ತೋರಿಸ್ತೀನಿ ನಿಮಗೆ, ಚೆಕ್ ಮಾಡಿ. ಇಟ್ಸ್ ರಿಯಲಿ ಗುಡ್. ಐ ಥಿಂಕ್ ಇಟ್ಸ್ ಎಕ್ಸ್ಟ್ರಾರ್ಡಿನರಿ. ಎಸ್, ಮಸಾಲೆ ಲವ್ ಆ್ಯಂಡ್ ಕೋ. ಸೂಪರಾಗಿದೆ ಅಲ್ಲ ಹೆಸರು. ನಾನು ಮೆನು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಏನೇನಿದೆ ಇಲ್ಲಿ ಅಂತ ರಫಾಗಿ ಓದ್ತೀನಿ. ಅದರಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಯಾವ ಐಟಮು ಏನು ಹೆಂಗಿದೆ ರುಚಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸೂಪ್ಸ್. ಯಾಕೆ ನಾನು ಆಲ್ರೆಡಿ ಈಗ ನಿಮಗೆ ಹೇಳಿದ್ದೀನಿ, ಮಲ್ಟಿ ಕುಸೈನ್ ಹೋಟೆಲ್ ಇದು, ಮಲ್ಟಿ ಕುಸೈನ್ ರೆಸ್ಟೋರೆಂಟ್ ಇದು. ಇಲ್ಲಿ ಎಲ್ಲ ಥರ ಕುಸೈನ್ಸು ಇದೆ. ಒಳ್ಳೆ ಸೂಪರ್ ಮೆನು. ಯು ಕ್ಯಾನ್ ಸಿ ದಿ ನಂಬರ್ ಆಫ್ ಪೇಜಸ್ ಇನ್ ದಿ ಮೆನು. ಎಲ್ಲ ಥರ ವೆರೈಟಿ ಫುಡ್ ಇದೆ. ಸುಮಾರು 100-120 ಫುಡ್ ಇದೆ, ಡಿಶಸ್ ಇದೆ. ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಷ್ಟನೋ ಅದು ಕ್ಲಾಸಿಫೈಡ್ ಆಗಿ ಸೆಲೆಕ್ಟ್ ಮಾಡ್ಕೋಬೋದು. ಮೊದಲನೇದಾಗಿ ಸೂಪ್ಸ್ ಇದೆ. ಸೂಪ್ಸಲ್ಲಿ ಸುಮಾರು ವೆರೈಟಿ ಸೂಪ್ಸ್ ಇದೆ. ಆಲ್ಮೋಸ್ಟ್ ಒಂದು 6 to 7 ವೆರೈಟೀಸ್ ಆಫ್ ಸೂಪ್ಸ್ ಇದೆ. ಲೆಮನ್ ಕೊರಿಯಂಡರಿಂದ ಹಿಡಿದು ಪಾಲಕ್ ಶೋರ್ಬಾವರೆಗೂ ಇದೆ. ಮತ್ತು ಚಾಟ್ಸ್ ಇದೆ, ಮುಂಬೈ ಚಾಟ್ಸ್. ಈಗಾಗಲೇ ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಮುಂಬೈ ಚಾಟ್ಸ್ ಇದೆ. ಚಾಟ್ಸಲ್ಲಿ ನಿಮಗೆ ಐ ಥಿಂಕ್ ಎಲ್ಲ ಕವರ್ ಮಾಡಿದ್ದಾರೆ. ಪಾನಿಪುರಿ ಆಗಿರ್ಬೋದು, ಮಸಾಲೆ ಪುರಿ, ದಹಿ ಚಾಟ್, ಪಾಪಡಿ ಚಾಟ್ ಎಲ್ಲ ಇದೆ. ಮತ್ತು ತಂಡೂರಿ ಸ್ಟಾರ್ಟರ್, ಗುಡ್. ಸೊ ತಂಡೂರಿ ಬೇಕೇ ಬೇಕಾಗತ್ತಲ್ವಾ. ಸೊ ತಂಡೂರಿ ಸ್ಟಾರ್ಟರಲ್ಲಿ ಹರಾಬರ ಕಬಾಬ್ ಇದೆ, ಮತ್ತು ವೆಜ್ ಶಾಯ್ ಕಬಾಬ್ ಇದೆ, ಸುಮಾರು ಕಬಾಬ್ಗಳು, ಬೋಟಿಗಳು, ಪನ್ನೀರು ಎಲ್ಲ ವೆರೈಟಿ ಇದೆ. ಸೊ ಚೂಸ್ ಯುವರ್ ಚಾಯ್ಸ್. ಆಲ್ಮೋಸ್ಟ್ ಒಂದು 10-12 ತಂಡೂರಿ ಸ್ಟಾರ್ಟರ್ಸ್ ಇದೆ. ಯು ಕ್ಯಾನ್ ಚೂಸ್ ದಟ್. ಕಂಟಿನ್ಯೂ. ಇಲ್ಲಿ 1 ಪೇಜ್ ಅಲ್ಲ, 2 ಪೇಜ್ ಇದೆ ತಂಡೂರಿ ಸ್ಟಾರ್ಟರು. ಪೈನಾಪಲ್ ಆಗಿರ್ಬೋದು, ಬ್ರಾಕಿಲಿ ಆಗಿರ್ಬೋದು, ಟಿಕ್ಕಾ, ಚಾಪ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಐ ಥಿಂಕ್ 22 ಐಟಮ್ಸ್ ಇದೆ ತಂಡೂರಿಲಿ. ಸೊ ಚೂಸ್ ಯೋರ್
ತಂಡೂರಿ ಸ್ಟಾರ್ಟರ್. ಪ್ಲಾಟರ್ಸ್ ಇದೆ, ಮೋಮೋಸ್ ಇದೆ. ಎಸ್, ಲವ್ ಇಟ್. ಮೋಮೋಸ್ ಬೇಕೇ ಬೇಕಲ್ವಾ ಇವಾಗ. ಇಟ್ಸ್ ವೆರಿ ಮಚ್ ರಿಕ್ವೈರ್ಡ್ ಆ್ಯಂಡ್ ವಿ ಕೆನಾಟ್ ಲೀವ್ ಮೋಮೋಸ್ ಬಿಡೋಕ್ಕಾಗತ್ತಾ. ಸೊ ಸ್ಟೀಮ್, ಮಖಾನಿ, ಪೆಸ್ಟೋ ಸುಮಾರಿದೆ. ಮೋಮೋಸ್ ನಂಬರ್ ಆಫ್ ವೆರೈಟೀಸ್ ಇದೆ. ಮತ್ತು ಚೈನೀಸ್ ಮಲ್ಟಿ ಕ್ಯೂಸಿನ್ ಅಂದರೆ ಚೈನೀಸು ಕವರ್ ಆಗಬೇಕು. ಚೈನೀಸಲ್ಲಿ ಎಲ್ಲ ಇದೆ. ನಿಮಗೆ ಗೋಬಿ ಆಗಿರ್ಬೋದು, ಬ್ರಾಕಿಲಿ ಆಗಿರ್ಬೋದು. ಎಸ್, ವೈ ನಾಟ್, ಎಲ್ಲ ಕವರ್ ಮಾಡಿದ್ದಾರೆ ಇಲ್ಲಿ. ಮತ್ತು ಕಾಂಟಿನೆಂಟಲ್ ಫ್ರೈಸ್ ಆಗಿರ್ಬೋದು, ಮತ್ತು ಪನ್ನೀರ್ ಡಮ್ಸ್, ಎಲ್ಲ ರೀತಿಯಾಗಿರುವಂಥ ಪನ್ನೀರ್ ಸಿಗಲಿದೆ, ಬ್ರಾಕಿಲಿ ಇದೆ, ಟಿಕ್ಕಾ ಇದೆ. ಎಸ್, ಎಂಜಾಯ್ ದಿ ಕಾಂಟಿನೆಂಟಲ್. ಮತ್ತು ಪಿಜ್ಜಾ, ಪಾಸ್ತಾ, ಇದೆರಡು ಒಂದು ಟೂ ಫೇಸಸ್ ಆಫ್ ಎ ಕಾಯಿನ್. ಪಾಸ್ತಾನೂ ಬಿಡೋಕ್ಕಾಗಲ್ಲ, ಪಿಜ್ಜಾನೂ ಬಿಡೋಕ್ಕಾಗಲ್ಲ. ಇಟ್ಸ್ ರಿಯಲಿ ಗುಡ್. ಸೊ ಇವರಲ್ಲಿ ಪಿಜ್ಜಾ ಒಂದು 10 ವೆರೈಟಿಗಳಿದೆ, ಮತ್ತು ಪಾಸ್ತಾ ಅದು ಸುಮಾರು ವೆರೈಟಿಗಳಿದೆ. ಮತ್ತು ಪಿಜ್ಜಾ ಪಾಸ್ತಾ ನಿಮ್ಗೆ ಲೈಕ್ ಆಗಲ್ಲ ಅಂದರೆ ಮಾಮೂಲಿ ಇಂಡಿಯನ್ ಗ್ರೇವೀಸ್ ನಿಮ್ಗೆ ವಾಪಸ್ ಬಂದ್ಬಿಡೋದು. ಸೊ ಇಂಡಿಯನ್ ಗ್ರೇವಿ ಅದು ಸುಮಾರು ವೆರೈಟಿಗಳಿದೆ. ಆಲೂ ಜೀರಾ, ಆಲೂ ಮಟರ್, ಸುಮಾರಾಗಿದೆ. ನಂಬರ್ ಆಫ್ ಐಟಮ್ಸ್, 2-3 ಪೇಜ್ ಇದೆ ಗ್ರೇವಿ. ಸೊ ದಾಲ್ ಆಗಿರ್ಬೋದು, ನಿಮಗೆ ಮಸಾಲ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಮಾಖನಿ ಆಗಿರ್ಬೋದು, 2-3 ಪೇಜು ಬರೀ ಇದೆ ಗ್ರೇವೀಸ್ ಇದೆ. ಬ್ರೆಡ್ಸು ನಿಮಗೆ ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಿರೋವಂಥದ್ದೇ. ರೋಟಿ ಕುಲ್ಚಾ, ಪರಾಟ, ನಾನ್, ಡಿಫ್ರೆಂಟ್ ವೆರೈಟೀಸ್ ಆಫ್ ನಾನು ಮತ್ತು ರೋಟಿ ಕುಲ್ಚಾ. ಮತ್ತು ರೈಸು ಪಲಾವ್ ಬಿಡೋಕ್ಕಾಗತ್ತಾ? ಆಗಲ್ಲ. ಸೊ ಯು ಹ್ಯಾವ್ ದಿ ಕವರೇಜ್ ಆಫ್ ರೈಸ್ ಆಲ್ಸೋ. ಮತ್ತು ವೆಜ್ ಬಿರಿಯಾನಿ, ಫ್ರೈಡ್ ರೈಸ್, ನೂಡಲ್ಸ್ ಎಲ್ಲ ಇದೆ. ಒನ್ ಆಫ್ ದಿ ಫೇವ್ರೇಟ್ ನನಗೆ ಮಾಕ್ಟೈಲ್ಸ್. ಇವತ್ತೊಂದು 2 ಟೇಸ್ಟ್ ಮಾಡ್ತೀನಿ ಮಾಕ್ಟೈಲ್ಸು. ಯಾಕೆಂದರೆ ಇಲ್ಲಿ ಒಂದು 10-15 ಟೈಪ್ಸ್ ಆಫ್ ಮಾಕ್ಟೈಲ್ಸ್ ಇದೆ. ಐ ಲವ್ ಇಟ್. ಸೊ ಮಾಕ್ಟೈಲ್ಸ್ ಬಿಡೋದಕ್ಕೆ ಆಗೋದಿಲ್ಲ. ಮತ್ತು ಡೆಸರ್ಟ್ಸ್ ಆಗಿರ್ಬೋದು, ಪಾಪಡ್, ರೈತಾ ಆ್ಯಂಡ್ ಕರ್ಡ್ಸ್, ಇಷ್ಟು ವೆರೈಟಿ ಇದೆ. ಸೊ ಆಲ್ಮೋಸ್ಟ್ ಒಂದು 100-120 ವೆರೈಟಿಗಳಿದೆ. ಅದಕ್ಕೆ ಮಸಾಲ ಲವ್ ಆ್ಯಂಡ್ ಕೋ ಅಂತ ಹೇಳ್ತೀವಿ. ಸೊ ಇಲ್ಲಿ ಮಸಾಲನೂ ತಿನ್ಬೋದು, ಸ್ವಲ್ಪ ಪ್ರೀತಿ ಮಾಡ್ಬೋದು, ಕಂಪ್ನಿನೂ ಕರ್ಕೊಂಡು ಬರ್ಬೋದು. ಒಳ್ಳೆ ಹೆಸರು, ಒಳ್ಳೆ ಆ್ಯಂಬಿಯನ್ಸು. ಹಾಂ, ಟೇಸ್ಟ್ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ, ನೋಡ್ತಾ ಇರಿ. ನಂಗೆ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ನುಕ್ತಿ ಹಾಲು. ಇದು ಬಂದ್ಬಿಟ್ಟು ಚೆಫ್ ಸ್ಪೆಷಲು ಮತ್ತು ಸಾತ್ವಿಕ್ 2 ಐಕಾನ್ಸ್ ಹಾಕಿದ್ದಾರೆ ಇಲ್ಲಿ. ನುಕ್ತಿ ಹಾಲು ಬಿಡೋಕ್ಕಾಗತ್ತಾ? ಇಟ್ಸ್ ಮೈ ಫೇವ್ರೇಟ್. ಸೊ ನುಕ್ತಿ ಹಾಲುನ ರುಚಿ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ, ನೋಡ್ತಾ ಇರಿ. ಚೆಫ್ ಸ್ಪೆಷಲ್ ನುಕ್ತಿ ಹಾಲು. ಸಾತ್ವಿಕ್ ಅಂದರೆ ನಿಮ್ಗೆ ಆನಿಯನ್ಸು, ಇದು ಗಾರ್ಲಿಕ್ ಬರೋದಿಲ್ಲ. ಇದರ ಜೊತೆಗೆ ನೋಡಿ ಕಟ್ಲೆರಿ ಎಷ್ಟು ಸೂಪರಾಗಿ ಕೊಟ್ಟಿದ್ದಾರೆ. ಮತ್ತು ಯು ಹ್ಯಾವ್ ದಿ ಮಿಂಟ್ ಚಟ್ನಿ. ಸೊ ಮಿಂಟ್ ಚಟ್ನಿ ಕೊಟ್ಟಿದ್ದಾರೆ, ಹೆಂಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ ನಿಮಗೆ. ಪೋರ್ಷನ್ ಮಾತ್ರ ದೊಡ್ಡದಾಗಿದೆ. ನಾವೇನು ತೋರಿಸ್ತಾ ಇದೀವೋ ಅದೇ ನಿಮಗೆ ಬರೋವಂಥದ್ದು, ಹೆಚ್ಚು ಕಡಿಮೆ ಬರೋದಿಲ್ಲ. ಬೈ ಚಾನ್ಸ್ ನಾನು ತಿಂದಿಲ್ಲ ಅಂದರೂ ನಾನು ಏನು ಕೊಡ್ತಾರೆ ಅನ್ನೋದು ನಿಮಗೆ ತೋರಿಸ್ತಾನೆ ಇರ್ತೀನಿ. ಸೊ ಇಷ್ಟು ಪೋರ್ಷನ್ ಇದೆ. ದೆನ್ ಮಿಂಟ್ ಚಟ್ನಿ ಈಸಿಯಾಗಿ ಫ್ಯಾಮಿಲಿ ಮೆಂಬರ್ಸ್ ಬಂದಾಗ ಒಂದು 4-5 ಪೀಸಸ್ ಇದೆ, ಆರಾಮಾಗಿ ತೊಗೋಬೋದು. ಸೊ ಇದು ಗಾರ್ನಿಷಿಂಗ್ ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಮತ್ತು ತಂಡೂರಿ ಇದು ಆಲ್ರೆಡಿ ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ತಂಡೂರಿ ಹೆಂಗೆ ಪ್ರಿಪೇರ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಒಳ್ಳೆ ಪೋರ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಚಟ್ನಿ ಇಲ್ಲದೆ ಫಸ್ಟ್ ತೊಗೊತೀನಿ, ಆಮೇಲೆ ಮತ್ತು ಚಟ್ನಿ ಜೊತೆಗೆ ಟೇಸ್ಟ್ ನಿಮ್ಗೆ ಗೊತ್ತು ಚೇಂಜ್ ಆಗೇ ಆಗುತ್ತೆ. ಸೊ ನುಕ್ತಿ ಹಾಲು ಮಧ್ಯದಲ್ಲಿ ನಿಮಗೆ ಹಳದಿ ಬಣ್ಣ ಇದು ಸ್ಟಫಿಂಗ್ ಮಾಡಿದ್ದಾರೆ. ಸೊ ಮತ್ತು ಕಾರ್ನರ್ ನಿಮಗೆ ಹಾಲು ಇದೆ, ಪಕ್ಕ ರೋಸ್ಟ್ ಮಾಡಿದ್ದಾರೆ. ತಂಡೂರಿಯಲ್ಲಿ ಇಟ್ಬಿಟ್ಟು ರೋಸ್ಟ್ ಮಾಡಿದ್ದಾರೆ, ನೀಟ್ಲಿ ರೋಸ್ಟೆಡ್. ಸೊ ಹಾಲು ರುಚಿ ಮಾಡಿ ಹೇಳ್ತೀನಿ. ಸೂಪರಾಗಿದೆ. ಮಧ್ಯದಲ್ಲಿ ನಿಮ್ಗೆ ಆ ಪೋರ್ಷನ್ ಸಿಕ್ಕಿದ ತಕ್ಷಣ ನಿಮಗೆ ಅಡಿಷ್ನಲ್ ಕಿಕ್ ಕೊಡುತ್ತೆ. ಇಟ್ಸ್ ರಿಯಲಿ ಗುಡ್. ಮತ್ತು ಚಟ್ನಿ ಜೊತೆಗೆ ನನಗೆ ಐ ಥಿಂಕ್ ಇಟ್ಸ್ ರಿಯಲಿ ವಂಡರ್ಫುಲ್. ನೋಡೋಣ, ಪ್ಯಾಕಿಂಗ್ ಎಲ್ಲ ನಿಮ್ಗೆ ಈಸಿಯಾಗಿ ಕಾಣಿಸುತ್ತೆ, ಸ್ಟಫಿಂಗ್ ಎಲ್ಲ ಮಾಡಿರೋವಂಥದ್ದು. ಎಸ್, ಇಟ್ಸ್ ರಿಯಲಿ ಗುಡ್. ತಂಡೂರಿ ಇಡ್ಲಿ ಇನ್ನೊಂದು ಐಟಮ್, ಇನ್ನೊಂದು ಸ್ಟಾರ್ಟರು ತಂಡೂರಿ ಪೈನಾಪಲ್. ಇಲ್ಲಿ ನಿಮಗೆಲ್ಲ ಆಪ್ಷನ್ಸು ಇದೆ. ಜೈನ್ ಇದೆ, ಸ್ಪೈಸಿ ಇದೆ, ಚೆಫ್ ಸ್ಪೆಷಲ್ ಇದೆ, ಸಾತ್ವಿಕ್ ಇದೆ. ಸೊ ನೀವು ಚೂಸ್ ಮಾಡ್ಕೋಬೋದು, ಸ್ವಲ್ಪ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ತಂಡೂರಿ ಪೈನಾಪಲ್. ಸೊ ಪೈನಾಪಲ್ ಈ ಥರ ತಿನ್ಬೋದು, ಅಂದರೆ ತಂಡೂರಿಲಿ ಮಸಾಲೆ ಎಲ್ಲ ಹಾಕಿ ರೋಸ್ಟ್ ಮಾಡಿ ತಿನ್ಬೋದು. ಸೊ ಇಟ್ಸ್ ಎ ಗುಡ್ ಡಿಶ್. ಐ ಲವ್ ಇಟ್. ಯಾಕಂದರೆ ಫ್ರೂಟ್ಸ್ ಇರುತ್ತೆ, ಮಸಾಲೆ ಇರುತ್ತೆ. ಮಸಾಲೆ ಲವ್ ಆ್ಯಂಡ್ ಕೋ 2 ಮಿಕ್ಸ್ ಆಗಿರುತ್ತೆ. ಮಸಾಲನೂ ಇದೆ, ಲವ್ ಇದೆ. ಸೊ ಇದ್ರ ಜೊತೆಗೆ ನಿಮ್ಗೆ ಆನಿಯನ್ಸ್ ರಿಂಗ್ಸ್ ಕೊಟ್ಟಿದ್ದಾರೆ. ಆನಿಯನ್ಸ್ ನೀವು ತೊಗೋಬೋದು, ಸ್ಯಾಲೆಡು ಎಕ್ಸ್ಟ್ರಾ ಆನಿಯನ್ ಇರುತ್ತೆ. ಬ್ಯೂಟಿಫುಲ್. ಸೊ ಮಸಾಲೆ ಜ್ಯೂಸಿ ಪೈನಾಪಲ್ ಜೊತೆ ಮಿಕ್ಸ್ ಆದಾಗ ಒಳ್ಳೆ ಕಿಕ್ ಇರುತ್ತೆ. ಅದ್ರ ಜೊತೆಗೆ ನೀವು ಆನಿಯನ್ ತೊಗೋಬೋದು.
ಮಸಾಲ ಸೂಪರಾಗಿದೆ. ಇದು ತಂಡೂರಿ ಪೈನಾಪಲ್ ಆ್ಯಂಡ್ ಯು ಹ್ಯಾವ್ ಎ ಮಿಂಟ್ ಚಟ್ನಿ. ಮಿಂಟ್ ಚಟ್ನಿ ಜೊತೆಗೆ ತಂಡೂರಿ ಪೈನಾಪಲ್, ಸ್ವಲ್ಪ ಆನಿಯನ್ ಬೈಟ್ ಮಾಡಿ ಚೆನ್ನಾಗಿರುತ್ತೆ. ಇಟ್ಸ್ ರಿಯಲಿ ಜ್ಯೂಸಿ, ಮಸಾಲ ಜ್ಯೂಸಿ ಚೆನ್ನಾಗಿದೆ. ಇದು ನೀಟಾಗಿ ಐ ಥಿಂಕ್ 3-4 ಮೆಂಬರ್ಸ್ ಫ್ಯಾಮಿಲಿ ಬಂದಾಗ ಈಸಿಯಾಗಿ ತೊಗೋಬೋದು ಅಂದ್ಕೊತೀನಿ. ಇಟ್ಸ್ ರಿಯಲಿ ಗುಡ್. ರುಚಿ ಮಾಡಿ. ಇವಾಗ ಚೈನೀಸ್ ಕಡೆ ಹೋಗೋಣ. ಚೈನೀಸ್ ಸ್ಟಾರ್ಟರ್ ತೊಗೊಂಡಿದ್ದೀನಿ, ಮಂಗೋಲಿಯನ್ ಪನ್ನೀರ್. ಇದರಲ್ಲಿ ಮಂಗೋಲಿಯನ್ ಪನ್ನೀರ್ ಆಗಿರ್ಬೋದು, ಗೋಬಿ ಆಗಿರ್ಬೋದು, ಬೇಬಿಕಾರ್ನ್ ಆಗಿರ್ಬೋದು, ಮತ್ತು ಮಶ್ರೂಮ್ ಆಗಿರ್ಬೋದು, ನೀವು ಯಾವ್ದು ಬೇಕಾದ್ರೂ ಮಾಡಿಸ್ಕೋಬೋದು. ಮಂಗೋಲಿಯನ್ ಪನ್ನೀರ್. ಸೊ ನಾನು ಪನ್ನೀರ್ ಸೆಲೆಕ್ಟ್ ಮಾಡಿದ್ದೀನಿ ಇವತ್ತು. ನಿಮ್ಮ ಆಪ್ಷನ್ಸ್ ಮೆನುವಲ್ಲಿದೆ, ದಯವಿಟ್ಟು ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ಮಂಗೋಲಿಯನ್ ಪನ್ನೀರ್ ಪೋರ್ಷನ್ ಈಸ್ ಗುಡ್. ಸೊ ನಾನು ಇಷ್ಟು ತಿನ್ನೋಕ್ಕಾಗಲ್ಲ, ಪ್ಲೇಟ್ ಕೊಡಬೇಕು, ಸ್ವಲ್ಪ ರುಚಿ ಮಾಡ್ತೀನಿ. ಸೊ ಮಂಗೋಲಿಯನ್ ಪನ್ನೀರ್ ನೋಡೋಕ್ಕೆ ಕಲರ್ಫುಲ್ಲಾಗಿದೆ. ಸೊ ಕ್ಯಾಪ್ಸಿಕಮ್, ರೆಡ್ ಪೆಪ್ಪರ್, ಆನಿಯನ್ ನೀಟಾಗಿ ಸ್ಲೈಸ್ ಮಾಡಿ ಇದ್ರ ಮೇಲೆ ಡ್ರೆಸ್ಸಿಂಗ್ ಮಾಡಿದ್ದಾರೆ. ಸೊ ಇಟ್ಸ್ ಆಸಮ್ ಪ್ರೆಸೆಂಟೇಷನ್, ಭಾಳ ಚೆನ್ನಾಗಿದೆ ಪ್ರೆಸೆಂಟೇಷನ್ ಮಾತ್ರ. ಐ ವಿಲ್ ಜಸ್ಟ್ ಟೇಕ್ ಫ್ಯೂ ಪೀಸಸ್. ಸೊ ಯಾಕಂದರೆ ಇನ್ನೂ ರುಚಿ ನೋಡಬೇಕು, ಇನ್ನೂ ಸಾಕಷ್ಟು ಡಿಶ್ ಇದೆ. ಸೊ ಮಲ್ಟಿ ಕುಸೈನಿಗೆ ಬಂದರೆ ಡೆಫಿನೆಟಾಗಿ ಎಲ್ಲ ಟೇಸ್ಟ್ ಮಾಡಬೇಕಂದ್ರೆ ಒಂದು 2-3 ಡೇಸ್ ಬೇಕು. ಇಲ್ಲಿ ಮಾತ್ರ 120 ಐಟಮ್ ಇದೆ. ಸೊ ಅದೇನು ತಲೆ ಕೆಡ್ಸ್ಕೊಳ್ಳೋಂಥ ವಿಚಾರನೇ ಇಲ್ಲ. ಬಟ್ ಎಸ್, ಯು ಹ್ಯಾವ್ ಪನ್ನೀರ್, ಮಂಗೋಲಿಯನ್ ಪನ್ನೀರ್. ಸೊ ಲುಕ್ ವೈಸ್ ನೋಡಿ, ಇದು ಸ್ಪೈಸಿ ಇದ್ದಂಗಿದೆ. ಇಟ್ಸ್ ರಿಯಲಿ ಆಸಮ್. ಡ್ರೆಸ್ಸಿಂಗ್ ಮಾತ್ರ ಚೆನ್ನಾಗಿದೆ. ಈಕ್ವಲಿ ಪ್ರಪೋರ್ಷನು ಚೆನ್ನಾಗಿದೆ. ಗುಡ್ ಪೋರ್ಷನ್ ಕೊಟ್ಟಿದ್ದಾರೆ. ಈಸಿಯಾಗಿ ಒಂದು 2-3 ಮೆಂಬರ್ಸ್ ಈಸಿಯಾಗಿ ತೊಗೋಬೋದು ಇದನ್ನು. ಸೊ ಪನ್ನೀರ್, ಮಶ್ರೂಮ್, ಬ್ರೊಕೊಲಿ ಮತ್ತು ಸುಮಾರು ಆಪ್ಷನ್ಸ್ ಇದೆ ನಿಮಗೆ. ಸೂಪರ್. ನಾನು ಅವಾಗ ಹೇಳ್ತೀನಿ, ಪನ್ನೀರ್ ಐಟಮ್ ಸೆಲೆಕ್ಟ್ ಮಾಡ್ಬೇಕಾದ್ರೆ ಫಸ್ಟು ಪನ್ನೀರ್ ಚೆನ್ನಾಗಿರಬೇಕು. ಪನ್ನೀರ್ ಚೆನ್ನಾಗಿದ್ದರೆ ಬೇರೆ ಎಲ್ಲ ಟೇಸ್ಟು ಸರಿಯೋಗುತ್ತೆ. ಅದಕ್ಕೆ ಕರೆಕ್ಟಾಗಿ ಅಲೈನ್ ಆಗುತ್ತೆ, ನೀಟಾಗಿ ಡ್ರೆಸ್ಸಿಂಗ್ ಮಾಡ್ಬೋದು. ಸೊ ಪನ್ನೀರ್ ಈಸ್ ರಿಯಲಿ ಗುಡ್ ಸೆಲೆಕ್ಷನ್ ಆಫ್ ಪನ್ನೀರ್. ಕ್ವಾಲಿಟಿ ಚೆನ್ನಾಗಿದೆ, ಪನ್ನೀರ್ ಕ್ವಾಲಿಟಿ ಸಾಫ್ಟಾಗಿದೆ. ಆ್ಯಂಡ್ ಪನ್ನೀರ್ ಟೇಸ್ಟ್ ಇದ್ದಾಗ ನೀವು ಎಲ್ಲ ಟೇಸ್ಟು ಸೆಟ್ ಆಗೋಗ್ಬಿಡುತ್ತೆ. ಸೂಪರ್ ಆಗಿದೆ. ಸೊ ವೆರಿ ವೆಲ್ ಪ್ರಿಪೇರ್ಡ್, ವೆರಿ ವೆಲ್ ಪ್ರೆಸೆಂಟೆಡ್, ಒಳ್ಳೆ ಲುಕ್ ಇದೆ. ಯು ಕ್ಯಾನ್ ಟ್ರೈ ದಿಸ್. ಪನ್ನೀರ್ ಇಸ್ ಆಲ್ಸೋ ಗುಡ್. ಡ್ರೆಸ್ಸಿಂಗು ಚೆನ್ನಾಗಿದೆ, ಪ್ರೆಸೆಂಟೇಷನು ಚೆನ್ನಾಗಿದೆ, ರುಚಿನೂ ಚೆನ್ನಾಗಿದೆ. ನೋಡಿ, ಸೂಪರ್, ಟ್ರೈ ಮಾಡಿ. ಫ್ರೆಂಡ್ಸ್, ಈಗಾಗಲೇ ಎಲ್ಲ ಥರ ಕೋರ್ಸುಗಳು ಆಗೋಯ್ತು. ಸ್ಟಾರ್ಟರ್ ಆಗೋಯ್ತು, ಮತ್ತು ಡೆಸರ್ಟ್ಸ್ ಇನ್ನೇನಾಗುತ್ತೆ, ಚೈನೀಸ್ ಆಯಿತು, ಎಲ್ಲ ಐಟಮು ಆಯಿತು. ನಾನು ಅಮೋಘ್ ಹೇಳ್ತಾ ಇದ್ದೆ. ಅಮೋಘ್ ಬಂದುಬಿಟ್ಟು ಈಸ್ ದಿ ಫೌಂಡರ್ ಆಫ್ ಮಸಾಲಾ ಲವ್ ಆ್ಯಂಡ್ ಕೋ. ಸೊ ಮಸಾಲ ಇದೆ, ಲವ್ ಇದೆ, ಕಂಪ್ನಿ ಇದೆ. ಸೊ ಅದಕ್ಕೋಸ್ಕರ ಅಮೋಘು ನನ್ನ ಜೊತೆ ಕುತ್ಕೊಂಡು ತಿನ್ನಲಿ, ಅದು ಪನಿಷ್ಮೆಂಟು. ಇಷ್ಟೊಂದು ವೆರೈಟಿ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ಪನಿಷ್ಮೆಂಟ್, ಇದೆಲ್ಲ ಮುಗಿಸ್ಬೇಕು. ನಾನು ಒಮ್ಮೆ ಹೆಂಗೆ ತಿನ್ನೋಕ್ಕಾಗತ್ತೆ, ನೀವೇ ಹೇಳಿ. ಸೊ 3 ವೆರೈಟಿ ಸೈಡ್ಸ್ ಕೊಟ್ಟಿದ್ದಾರೆ, ಒಂದು 4-5 ವೆರೈಟಿ ಬ್ರೆಡ್ಸ್ ಕೊಟ್ಟಿದ್ದಾರೆ. ಎಲ್ಲ ನಾನು ತೊಗೋಬೇಕಂತೆ. ಹೆಂಗೆ ತೊಗೊಳಕ್ಕಾಗತ್ತೆ, ಟೇಸ್ಟ್ ಮಾಡಿ ಅಂತಂದರೆ ಅಮೋಘ್ ಇವತ್ತು ನಿಮ್ಗೆ ಪನಿಷ್ಮೆಂಟು. ಇದೆಲ್ಲ ನೀವು ತಿನ್ಬೇಕು ನನ್ನ ಜೊತೆ. ರೆಡಿನಾ? ಖಂಡಿತ. ಸೊ ಏನೇನಿದು 3 ವೆರೈಟಿ ಇದು ಕೊಟ್ಟಿದ್ದೀರಾ, ಸೈಡ್ಸ್ ಕೊಟ್ಟಿದ್ದೀರಾ. ಅದು ಇದು ನವಾಬಿ ಹಂಡಿ ಅಂತ. ನವಾಬಿ ಹಂಡಿ, ದಾಲ್ ಮಖನಿ, ಅದು ಬರ್ವನ್ ಶಿಮ್ಲಾ ಅಂತ. ಬರ್ವನ್ ಶಿಮ್ಲಾ, ಗುಡ್, ಸೂಪರ್. ಕ್ಯಾಪ್ಸಿಕಮ್, ಅದು ಸ್ಟಫ್ಡ್ ಕ್ಯಾಪ್ಸಿಕಮ್. ಇದು 3 ಸೈಡ್ಸ್ ಸೂಪರ್ ಆಗಿದೆ, ಒಳ್ಳೆ ಸೆಲೆಕ್ಷನ್. ಇದು ಚುರ್ಚುರ್ ನಾನ್, ಗಾರ್ಲಿಕ್ ನಾನ್, ಮಿಸ್ಸಿ ರೋಟಿ. ಇದು ಅಮೃತಸರಿ ಕುಲ್ಚಾ, ನನ್ನ ಫೇವ್ರೇಟು. ಆಮೇಲೆ ಲಚ್ಚಾ ಪರೋಟ. ಇದೆಲ್ಲ ನೀವು ತಿಂತೀರಾ ಡೆಫಿನೆಟಾಗಿ? ಖಂಡಿತ. ಸೊ ತಿನ್ನೋದೆಲ್ಲ ರುಚಿ ಮಾಡ್ತೀವಿ. ಸೊ ಎಲ್ಲ ಐಟಮ್ಸ್ ಇದೆ, ಸ್ವಲ್ಪ ರುಚಿ ಮಾಡೋಣ, ಜೊತೆಗೆ ಮಾತಾಡ್ತಾ ಇರೋಣ ಹಂಗೆ. ಸೊ ಮೊದಲನೇದಾಗಿ ಚುರ್ಚುರ್ ನಾನ್ ತಗೊಳ್ಳೋಣ. ನೋಡಿ, ಸೈಡ್ಸ್ ಎಲ್ಲ ಆಲ್ರೆಡಿ ಬಡಿಸಿದ್ದಾರೆ, ಮತ್ತು ಚುರ್ಚುರ್ ನಾನ್ ಕೊಟ್ಟಿದ್ದಾರೆ. ಚುರ್ಚುರ ಅನ್ನತ್ತೆ, ನೋಡೋಕ್ಕೆ ಸೂಪರ್ ಆಗಿದೆ. ಸೊ ಅಮೋಘ್, ಮೊದಲನೇದಾಗಿ ಮಸಾಲಾ ಲವ್ ಆ್ಯಂಡ್ ಕೋ, ಇದು ಒಳ್ಳೆ ಮೂವಿ ಟೈಟ್ಲ್ ಇದ್ದಂಗಿದೆ. ಹೌದು, ಸೂಪರ್ ಆಗಿದೆ ಟೈಟ್ಲು. ಮಸಾಲಾ ಲವ್ ಆ್ಯಂಡ್ ಕೋ ಅಂದರೆ ಒಳ್ಳೆ ಮೂವಿ. ಸೊ ಈ ಟೈಟ್ಲ್ ಬರೋದಕ್ಕೆ ಯಾರು ಇನ್ಸ್ಪಿರೇಷನು, ಏನು ಕಾರಣ? ಸೊ ಕಾರಣ ಏನೂ ಇಲ್ಲ. ನಾವು ರೆಸ್ಟೋರೆಂಟ್ ಓಪನ್ ಮಾಡಬೇಕು
ಇನ್ನೊಂದು ರೆಸ್ಟೋರೆಂಟ್ ಓಪನ್ ಮಾಡೋಣ ಫಸ್ಟ್ ಡೈಸ್ ಮಾಡಿದ್ವಿ, ಆಲ್ಮೋಸ್ಟ್ 1.5 year ದಾಟಿದೆ. ನೆಕ್ಸ್ಟ್ ಇವಾಗ ಇನ್ನೊಂದು ರೆಸ್ಟೋರೆಂಟ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಯಾರ ಮೇಲೆ ಫೋಕಸ್ ಮಾಡಬೇಕು, ಯಾವ ಥರ ಇರಬೇಕು, ಏನು ಮಾಡಬೇಕು ಅಂತ ವೆನ್ ವಿ ವೇರ್ ಟ್ರೈಂಗ್ ಟು ಫಿಗರ್ ಔಟ್, ಆವಾಗ ನಮಗೆ ಅನಿಸಿದ್ದು ದಟ್ ಯಾಕೆ ಇಂಡಿಯನ್ ರೆಸ್ಟೋರೆಂಟ್ ಮಾಡಬಾರ್ದು ಅಂತ. ಕರೆಕ್ಟ್. ಸೊ ವೆನ್ ವಿ ಥಾಟ್ ಆಫ್ ಇಂಡಿಯನ್ ರೆಸ್ಟೋರೆಂಟ್, ಜಯನಗರ್ ವಾಸ್ ದ ಬೆಸ್ಟ್ ಏರಿಯಾ. ಅಬ್ಸಲ್ಯೂಟ್ಲಿ. ಜಯನಗರ್ ಇಸ್ ದ ಬೆಸ್ಟ್ ಏರಿಯಾ ಫಾರ್ ಡೂಯಿಂಗ್ ಅನ್ ಇಂಡಿಯನ್ ರೆಸ್ಟೋರೆಂಟ್. ಸೊ ಅಲ್ಲಿಗೆ ಇಂಡಿಯನ್ ಅಂದಿದ ತಕ್ಷಣ ಮಸಾಲ, ಕರೆಕ್ಟ್, ದಟ್ಸ್ ಹೌ ದ ನೇಮ್ ಮಸಾಲ ಕೆ. ಇವಾಗ ನೆಕ್ಸ್ಟ್ ಬರೋದು ವಿಚಾರ, ವೆನ್ ಇಟ್ ಕಮ್ಸ್ ಟು ಅನ್ ಇಂಡಿಯನ್ ರೆಸ್ಟೋರೆಂಟ್, ಎನಿಬಡಿ ಫಾರ್ ದಟ್ ಮ್ಯಾಟರ್, ಅಪ್ಪ ಅಮ್ಮಂದಿರಾಗಲಿ, ತಾತಾಜಿಗಳಾಗಲಿ, ಮಕ್ಕಳಾಗಲಿ, ವೆನ್ ದೇ ವಾಂಟ್ ಟು ಇಂಡಿವಿಜುವಲಿ ಗೋ ಟು ಅ ರೆಸ್ಟೋರೆಂಟ್, ಬೇರೆ ಬೇರೆ ಥರ ಹೋಗ್ತಾರೆ. ದರ್ಶಿನಿ ಹೋಗ್ತಾರೆ, ಅಥವಾ ಮಕ್ಕಳು ಹೋದರೆ ಪಬ್ಗೆ ಅದು ಇದಕ್ಕೆಲ್ಲ ಹೋಗ್ತಾರೆ. ಬಟ್ ವೆನ್ ದ ಎಂಟೈರ್ ಫ್ಯಾಮಿಲಿ ಹ್ಯಾವ್ ಟು ಗೋ ಟುಗೆದರ್, ದಟ್ ಈಸ್ ಫಾರ್ ಅನ್ ಇಂಡಿಯನ್ ರೆಸ್ಟೋರೆಂಟ್. ಕರೆಕ್ಟ್. ಬೇಸಿಕ್ಲಿ ದರ್ ಲವ್ಡ್ ಒನ್. ಅರ್ಥ ಆಯ್ತಾ? ಸೊ ದಟ್ ಈಸ್ ವೇರ್ ಲವ್ ಅಂಡ್ ಕಂಪನಿ ಕಮ್ಸ್ ಇನ್ ಟು ಪಿಕ್ಚರ್. ಇಂಡಿಯನ್ ತಿನ್ನೋದಕ್ಕೆ ಪೀಪಲ್ ಕಮ್ ವಿತ್ ದರ್ ಲವ್ಡ್ಸ್ ಅಂಡ್ ದರ್ ಕಂಪನಿ. ಅಬ್ಸಲ್ಯೂಟ್ಲಿ. ಸೊ ಒಳ್ಳೆ ಕಾನ್ಸೆಪ್ಟ್ ಇದೆ, ಜಸ್ಟ್ ನಾಟ್ ದಿ ಟೈಟಲ್. ಕಾನ್ಸೆಪ್ಟ್ ಆಗಿರಲಿ, ಪರ್ಪಸ್ ಆಗಿರಲಿ ಕರೆಕ್ಟ್ ಆಗಿದೆ. ಮಸಾಲ ಅಂದರೆ ಇಟ್ ರೆಪ್ರೆಸೆಂಟ್ಸ್ ಇಂಡಿಯಾ, ಅದಕ್ಕೆ ಅಲ್ಲ ಬ್ರಿಟಿಷ್ ಅವ್ರು ಬಂದಿದ್ದು ಇಲ್ಲಿಗೆ. ಸೊ ಮತ್ತು ಲವ್, ಎಮೋಷ್ನಲ್ ಮತ್ತು ಕಂಪನಿ. ಸೊ ಸೂಪರ್ ಆಗಿದೆ, ಮಸಾಲ, ಲವ್ ಆ್ಯಂಡ್ ಕಂಪ್ನಿ. ಸೊ ಇಟ್ಸ್ ಎ ವೆರಿ ಗುಡ್ ಟೈಟಲ್. ಅಮೋಘ್, ಇದು ಟೈಮಿಂಗ್ಸ್ ಎಷ್ಟೊತ್ತಿಗೆ ಇರೋದು ನಿಮ್ಮದು? 11 to 11? ಹಾಂ, 11 o'clock ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ 11 o'clock ಇಂದ ನೈಟ್ವರೆಗೂ, ಆಲ್ 7 days ಓಪನ್ ಇರ್ತೀವಿ. ಆಲ್ 7 days. ಯಾ. And even our chats or even our breads and curries, everything is available 11 to 11. 11 to 11, all the 7. All the 7 days 11 to 11 ನಿಮಗೆ ಸರ್ವಿಸ್ ಇರುತ್ತೆ. ಮಲ್ಟಿ ಕುಸೈನ್. ಸೂಪರ್. ಇದು ಕೇವಲ 1 ತಿಂಗಳಾಗಿದೆ ಅಲ್ವಾ? ಅಪ್ರಾಕ್ಸಿಮೇಟ್. We just finished 1 month ಇವತ್ತಿಗೆ. 1 month. ಮತ್ತೆ ಅಮೋಘ್ ಏನು ಸಾಮಾನ್ಯ ಅಲ್ಲ, ಹಿ ಹ್ಯಾಸ್ ಗಾಟ್ ಮಲ್ಟಿ ರೆಸ್ಟೋರೆಂಟ್ ಎಕ್ಸ್ಪೀರಿಯನ್ಸ್. ಈಗಾಗಲೇ ನಾವು ಮೊದಲನೇದಾಗ ಒಂದು ವಿಡಿಯೋ ಮಾಡಿದ್ವಿ, ಐ ಥಿಂಕ್ ಇನ್ ಜಯನಗರ್. ಸೇಮ್ ಜಯನಗರ್ ಈಸ್ ಪೊಟೆನ್ಷಿಯಲ್ ಏರಿಯಾ ಸರ್, ನೋ ಡೌಟ್ ಅಬೌಟ್ ದಟ್. ಸೊ ಬನ್ನಿ, 11 to 11 ಇಲ್ಲಿ ಎಲ್ಲ ಕುಸಿನ್ಸು ಇರುತ್ತೆ. ಮತ್ತು ಒಳ್ಳೆ ಸರ್ವೀಸು, ಐ ಲವ್ಡ್ ಇಟ್. ಒಳ್ಳೆ ಆ್ಯಂಬಿಯನ್ಸ್ ಇದೆ. ಮತ್ತು ಇಲ್ಲಿ ಪ್ರೈವೇಟ್ ರೂಮ್ ಇದ್ದಂಗಿದೆ ನಿಮಗೆ. ಯು ಕ್ಯಾನ್ ಈಸಿಲಿ ಹ್ಯಾವ್ ಎ ಮಿನಿ ಪಾರ್ಟೀಸ್ ಆಗಿರ್ಬೋದು, ಅಥವಾ ಅಲಯನ್ಸ್ ಹುಡ್ಕೊಳ್ಳೋದು. ನೀವು ಇವಾಗ ಆಲ್ರೆಡಿ ಹೇಳಿದ್ರಿ, ಅಲಯನ್ಸು ಮೀಟಿಂಗ್ ಎಲ್ಲ ಆಗ್ತಾ ಇರತ್ತೆ ಇಲ್ಲಿ. ಸೊ ಇಟ್ಸ್ ಎ ಗುಡ್ ಒನ್. ನೀವು ಅಲಯನ್ಸ್ ನೋಡ್ಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಪ್ಲೇಸು. ಬಂದು ಪ್ರೈವಸಿ ಇರುತ್ತೆ ನಿಮಗೆ ಈ ರೂಮಲ್ಲಿ. ಸೊ ತಿಂತಾ ಮಾತಾಡ್ತಾ ಹಂಗೆ ಲವ್ ಡೆವಲಪ್ ಆಗುತ್ತೆ. ಅದಕ್ಕೆ ಇದು ಅಲಯನ್ಸ್ ರೂಮ್ ಅಂತಲೇ ಹೇಳ್ಬೋದು. ಸೊ ಮಸಾಲ, ಲವ್ ಆ್ಯಂಡ್ ಕೋ. ಎಸ್, ನೀವು ಡೆಸರ್ಟ್ ಸೆಕ್ಷನ್ಗೆ ಬಂದರೆ ಮಾಕ್ಟೈಲ್ಸ್ ಇದೆ, ಸ್ವೀಟ್ಸ್ ಇದೆ, ಮತ್ತು ಸುಮಾರು ವೆರೈಟೀಸ್ ಇದೆ. ಸೊ 2 ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಸಾಲ್ಟೆಡ್ ಕ್ಯಾರಮೆಲ್ ನೋಡಿ, ಕಟ್ಲೆರಿ ನೋಡಿ, ಎಂಜಾಯ್ ಮಾಡಿ. ಇಟ್ಸ್ ಲುಕಿಂಗ್ ಆಸಮ್. ಮತ್ತು ರಸಮಲೈ ಸೂಪರ್ ಆಗಿರುತ್ತೆ ಟೇಸ್ಟು, ನನಗಂತೂ ಭಾಳ ಇಷ್ಟ ಆಗುತ್ತೆ. ಬಟ್ ಇದು ರಸಮಲೈ ಏನಪ್ಪ ಹೆಂಗಿದೆ ಅಂತ ಅನ್ಕೋಬೇಡಿ. ದಿಸ್ ಕ್ರೀಮಿ ರಸಮಲೈ, ಅಂದರೆ ರಸಮಲೈನ ಕುಡಿತೀವಿ. ಸೊ ಕುಡಿಯುವಂಥ ರಸಮಲೈ ಇದು, ಕ್ರೀಮಿ ರಸಮಲೈ. ಆ್ಯಂಡ್ ಮೊದಲನೇದಾಗಿ ಕಟ್ಲೆರಿ ನೋಡಿ, ಇದು ಪ್ರೆಸೆಂಟೇಷನ್ ಇಟ್ಸ್ ಆಸಮ್, ನಿಜವಾಗ್ಲೂ ಸೂಪರ್ ಆಗಿದೆ. ಇದು ರುಚಿ ಮಾಡಿಬಿಟ್ಟು ನಿಮ್ಗೆ ಹೆಂಗಿದೆ ಅಂತ ಹೇಳ್ತೀನಿ. ಸಾಲ್ಟೆಡ್ ಕ್ಯಾರಮೆಲ್ ಮತ್ತು ಕ್ರೀಮಿ ರಸಮಲೈ ನೋಡಿ. ಸೊ ಇಟ್ಸ್ ವೆರಿ ಮಚ್ ಚಿಲ್ಡ್, ತಣ್ಣಗಿದೆ. ದಟ್ ಇಸ್ ಸೋ ಇಂಪಾರ್ಟೆಂಟ್. ಚಿಲ್ಡಾಗೆ ಕುಡಿಬೇಕು. ಸೊ ಸಾಲ್ಟಿ ಕ್ಯಾರಮೆಲ್, ಸಾಲ್ಟೆಡ್ ಕ್ಯಾರಮೆಲ್, ಕರೆಕ್ಟ್? ಸಾಲ್ಟೆಡ್ ಕ್ಯಾರಮೆಲ್ ಹೇಗಿದೆ ನೋಡಿ. ವಾವ್, ಸೂಪರ್ ಆಗಿದೆ. ಇಟ್ಸ್ ರಿಯಲಿ ಗುಡ್. ಕ್ಯಾರಮೆಲ್ ಸ್ಟ್ರಾಂಗ್ ಆಗಿದೆ ಆ್ಯಂಡ್ ಪ್ಲೆಸೆಂಟ್ ಆಗಿದೆ. ಇಟ್ಸ್ ರಿಯಲಿ ಗುಡ್. ಲವ್ಡ್ ಇಟ್. ಸೊ ಸಾಲ್ಟೆಡ್ ಕ್ಯಾರಮೆಲ್ ಚೆನ್ನಾಗಿದೆ, ಟ್ರೈ ಮಾಡಿ. ಬಟ್ ನೀವು ಯುಲ್ ರಿಯಲಿ ಎಂಜಾಯ್ ಇಟ್. ಒಳ್ಳೆ ಪ್ರೆಸೆಂಟೇಷನ್ ಇದೆ ಮತ್ತು ಒಳ್ಳೆ ಕಂಟೈನರ್ ಆ್ಯಂಡ್ ಸೂಪರ್. ಯು ಲವ್ ಇಟ್. ಸೊ ಸಾಲ್ಟೆಡ್ ಕ್ಯಾರಮೆಲ್ ಟ್ರೈ ಮಾಡಿ. ಇದು ನೋಡಿ, ಇದು ನನಗೆ ಇದ್ರ ರುಚಿ ಹೆಂಗಿದೆಯೋ ಗೊತ್ತಿಲ್ಲ ನನಗೆ. ರಸಮಲೈ ಹೇಳ್ತೀನಿ ಟೇಸ್ಟ್ ಮಾಡಿಬಿಟ್ಟು. ಬಟ್ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ. ಯು ಕ್ಯಾನ್ ಹೋಲ್ಡ್, ಈಸಿಯಾಗಿ ಹೋಲ್ಡ್ ಮಾಡಿ. ಇದು ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ದಿಸ್ ಕೈಂಡ್ ಆಫ್ ಕಟ್ಲರಿ ಅಥವಾ ಕಪ್ ಆಗಿರ್ಬೋದು. ಸೂಪರ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಯು ಕ್ಯಾನ್ ಹೋಲ್ಡ್ ಇಟ್ ಆ್ಯಂಡ್ ದೆನ್ ಡ್ರಿಂಕ್ ಇಟ್. ಸೊ ಕ್ರೀಮಿ ರಸಮಲೈ ಕುಡಿತಾ ಇದ್ದೀನಿ, ತಿಂತಾ ಇಲ್ಲ. ರಸಮಲೈ ತಿಂತಾ ಇಲ್ಲ, ಕುಡಿತಾ ಇದ್ದೀನಿ.
ವಾವ್, ಗುಡ್. ಸೊ ನಿಜವಾಗ್ಲೂ ಕ್ರೀಮಿಯಾಗೇ ಇದೆ. ಆ್ಯಂಡ್ ರಸಮಲೈ ಏನು ಟೇಸ್ಟ್ ಇರಬೇಕೋ ಅದೇ ಟೇಸ್ಟ್ ಇದೆ. ಎಕ್ಸಲೆಂಟ್ ಆಗಿದೆ. ಸೊ ದಿಸ್ ಎ ನ್ಯೂ ಫಾರ್ಮ್ಯಾಟ್ ಆಫ್ ಡ್ರಿಂಕಿಂಗ್. ರಸಮಲೈ ಎಲ್ಲದಕ್ಕೂ ಸುಮಾರು ಫಾರ್ಮ್ಯಾಟ್ಸಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ದಿಸ್ ಗುಡ್ ಒನ್. ಸೂಪರ್ ಆಗಿದೆ. ಬೋತ್ ಆರ್ ರಿಯಲಿ ಗುಡ್, ಬಟ್ ಐ ಲವ್ಡ್ ಇಟ್. ಟೇಸ್ಟು ಮಾತ್ರ ಸಾಲಿಡ್ ಆಗಿದೆ. ಟ್ರೈ ಮಾಡಿ. ಎಸ್ ಫ್ರೆಂಡ್ಸ್, ಹೀಗಿತ್ತು ಮಸಾಲೆ ಲವ್ ಆ್ಯಂಡ್ ಕೋ. ಸೊ ಮತ್ತೊಂದು ಸತಿ ರಿಪೀಟ್ ಮಾಡ್ತೀನಿ. ಇದು ನ್ಯಾಷನಲ್ ಕಾಲೇಜ್, ಜಯನಗರ್ ಕಾಲೇಜ್ ಪಕ್ಕದಲ್ಲೇ ಇರೋವಂಥದ್ದು ಮಸಾಲ ಲವ್ ಆ್ಯಂಡ್ ಕೋ. ಮತ್ತು ಆ್ಯಂಬಿಯನ್ಸ್ ಸೂಪರಾಗಿದೆ, ರುಚಿ ಸೂಪರಾಗಿದೆ, ಸರ್ವಿಸ್ ಸೂಪರಾಗಿದೆ. ನಿಮಗೆ ಸೆಲೆಕ್ಷನ್ ಮಾಡೋಂಥ ಐಟಮ್ಸು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಎಲ್ಲ ಥರ ಕುಸೆನ್ಸು ಇರುತ್ತೆ. ಈಗಾಗಲೇ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಬನ್ನಿ, ಇಲ್ಲಿ ರುಚಿ ಮಾಡಿ. ರುಚಿ ಮಾಡಿದ್ಮೇಲೆ ನೀವು ಕಾಮೆಂಟ್ಸ್ ಮಾಡಿ. ಮತ್ತು ಯಾವುದೇ ಈ ಥರ ರೆಸ್ಟೋರೆಂಟ್ ಸಿಕ್ಕಿದ್ರೆ ದಯವಿಟ್ಟು ಅದರ ಮೊಬೈಲ್ ಸಂಖ್ಯೆನೂ ಹಾಕಿ ಅಥವಾ ಲಿಂಕ್ ಕಳಿಸಿದ್ರು ನಾವು ವಿಸಿಟ್ ಮಾಡ್ತೀವಿ. ಒಂದೇ ಒಂದು ಕಂಡೀಷನ್ನು ಸಸ್ಯಾಹಾರಿಯಾಗಿರಬೇಕು ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೊಂಬರ್ಬೇಕು. ಸೊ ಇದೇ ಥರ ನನ್ನ ಪ್ರೋತ್ಸಾಹ ಮಾಡ್ತಾಯಿರಿ. ನೀವು ವಿಡಿಯೋ ನೋಡ್ತಾಯಿರಿ. ತಿಂಡಿಪತ್ರ ಹ್ಯಾಂಗ್ಔಟ್, ನಿಮ್ಮ ಸಸ್ಯಾಹಾರಿ ಚಾನಲ್. ನಾನು ನಿಮ್ಮ ಆಲ್ಫಾ ನರೇಶ್ ಬಾಬು. ಕೀಪ್ ರಾಕಿಂಗ್, ಕೀಪ್ ಸ್ಮೈಲಿಂಗ್, ಕೀಪ್ ಲವಿಂಗ್, ಕೀಪ್ ಮಸಾಲ ಆಲ್ಸೋ. ಸೊ ಕೀಪ್ ವಾಚಿಂಗ್. ನನ್ನ ನೆಕ್ಸ್ಟ್ ವೀಡಿಯೋಸು ನೋಡ್ತಾಯಿರಿ. ಇಲ್ಲಿ ಬನ್ನಿ. ಬಂದಾಗ ಒಂದು ಸ್ಮಾಲ್ ನೋಟ್ ಬಿಡಿ ಕಾಮೆಂಟ್ ಸೆಕ್ಷನಲ್ಲಿ, ನಾನು ಇಲ್ಲಿ ಬಂದಿದ್ದೆ ಅಂತ. ನನಗೂ ಖುಷಿ ಆಗುತ್ತೆ. ನಾನು ಮಾಡಿರೋಂಥ ಈ ವಿಡಿಯೋಗೂ ಒಂದು ರಿಸಲ್ಟ್ ಸಿಗುತ್ತೆ. ಸೊ ಬನ್ನಿ, ಎಂಜಾಯ್ ಮಾಡಿ. ಕೀಪ್ ವಾಚಿಂಗ್ ತಿಂಡಿಪೋತ್ರ ಹ್ಯಾಂಗ್ಔಟ್.